ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಹರ್ಷಿ ಹರ್ಷ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನೊಂದು ಟ್ರಾವೆಲ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ಬನ್ನಿ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡೋಣ. ನಾವಿವತ್ತು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಮೈಸೂರಿಂದ ಕಬಿನಿ ಸಫಾರಿಗೆ ಅಂತ ಹೋಗ್ತಾ ಇದ್ದೀವಿ. ಸೊ ನಾವು ಫಸ್ಟು ಮೈಸೂರಿಗೆ ಹೋಗಿದ್ದೀವಿ. ಇದೊಂದು ಲಾಂಗ್ ಬ್ಯಾಕ್ ವಿಡಿಯೋ. ಸೊ ಫಸ್ಟ್ ನಾವು ಮೈಸೂರು ರೀಚ್ ಆಗಿದ ತಕ್ಷಣ ಕಬಿನಿ ಡ್ಯಾಮ್ನ ವಿಸಿಟ್ ಮಾಡಿದ್ವಿ. ಆ್ಯಕ್ಚುಲಿ ಇಲ್ಲಿ ಒಳಗಡೆ ಹೋಗೋದಕ್ಕೆ ಪರ್ಮಿಷನ್ ಇಲ್ಲ, ಬಟ್ ನಾವು ಹೆಂಗೋ ಇನ್ಫ್ಲುಯೆನ್ಸ್ ಮಾಡಿಸಿ ಈ ಕಬಿನಿ ಡ್ಯಾಮ್ ಒಳಗಡೆ ಹೋಗೋದಕ್ಕೆ ಮತ್ತು ಆ ಒಂದು ಎಲೆಕ್ಟ್ರಿಸಿಟಿ ಎಲ್ಲ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಇದೆಯಲ್ಲ ಅದೆಲ್ಲದನ್ನೆಲ್ಲ ನೋಡ್ಕೊಂಬರೋದಕ್ಕೆ ಒಂದು ಇನ್ಫ್ಲುಯೆನ್ಸ್ ಮಾಡಿಸಿ ಒಳಗಡೆ ಹೋಗಿರೋದು. ನೋಡ್ತಾ ಇರ್ಬೋದು ನೀವು ಎಷ್ಟು ದೊಡ್ಡ ಇದಿದೆ ಇದು ಅಂತ. ಈ ದೊಡ್ಡ ಪ್ರಾಜೆಕ್ಟ್ ಇದು. ಸೊ ನಾವಿಲ್ಲಿ ಒಳಗಡೆ ಹೋಗಿ ಒಂದಿಷ್ಟು ಫೋಟೋಸ್ನ ತಗೊಂಡು, ಆ್ಯಕ್ಚುಲಿ ಫೋಟೋಸ್ ತಗೊಳ್ಳೋದಕ್ಕೆ ಕೂಡ ಅಲೋ ಇಲ್ಲ ಇಲ್ಲಿ, ವಿಡಿಯೋ ಕೂಡ ಅಲೋ ಇಲ್ಲ, ಬಟ್ ಸ್ಟಿಲ್ ನಾವು ಒಂದೆರಡು ವಿಡಿಯೋ ಮತ್ತು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ವಿ. ಸೊ ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಪ್ರಾಜೆಕ್ಟ್ ಇದು ಅಂತ. ಇದನ್ನೆಲ್ಲ ಮಾಡಿರೋದು ನಮ್ಮ ವಿಶ್ವೇಶ್ವರಯ್ಯ ಅವರು. ಸೊ ಇದನ್ನು ಮುಗಿಸ್ಕೊಂಡು ನಾವು ಕಬಿನಿಯ ಕಾಕನಕೋಟೆ ಫಾರೆಸ್ಟ್ ಸಫಾರಿಗೆ ಟಿಕೆಟ್ಸ್ ತೊಗೊಂಡು ಸಫಾರಿ ಎಂಟರ್ ಆದ್ವಿ. ನಮಗೇನು ದೊಡ್ಡ ದೊಡ್ಡ ಅನಿಮಲ್ಸ್ ಯಾವುದು ಸೈಟಿಂಗ್ ಆಗಿಲ್ಲ, ಲೈಕ್ ಟೈಗರ್ಸ್ ಎಲ್ಲ. ಜಸ್ಟ್ ಇದೊಂದು ಬೈಸನ್ನು ಮತ್ತು ನಾರ್ಮಲಾಗಿ ಡೀರ್ಸ್ ಎಲ್ಲ ತುಂಬ ಕಾಮನ್ ಆಗಿ ರೇರ್ ಏನೆಲ್ಲ ತುಂಬ ಕಾಮನ್ ಆಗಿ ಸಿಗ್ತಾನೆ ಇರುತ್ತೆ. ಅದು ಬಿಟ್ಟರೆ ಒಂದು ಎಲಿಫೆಂಟ್ ಸಿಕ್ತು. ಅದು ಬಿಟ್ಟರೆ ಇದೊಂದು ಬೈಸನ್, ಕಾಡೆಮ್ಮೆ ಅಂತಂತಾರಲ್ಲ, ಅದೊಂದು ನಮಗೆ ಸೈಟಿಂಗ್ ಆಯ್ತು ಅಷ್ಟೇ. ಮೇಜರಾಗಿ ಯಾವುದೇ ಥರದ್ದು ನಮಗೆ ಸೈಟಿಂಗ್ ಆಗಿಲ್ಲ, ಇದೊಂದೇ ನಮಗಾಗಿದ್ದು. ಸೊ ನೆಕ್ಸ್ಟ್ ನಾವು ನಮ್ಮ ಸ್ಟೇಗೆ ಹೋದ್ವಿ. ಸ್ಟೇ ಹೆಸರು ಜಂಗಲ್ ಲಾಡ್ಜಸ್ ಆ್ಯಂಡ್ ರೆಸಾರ್ಟ್ಸ್ ಕಾರ್ಪೊರೆ ಅಂತ. ನೋಡ್ತಾ ಇರ್ಬೋದು ಇದೊಂದು ಟೆಂಟ್ ಸ್ಟೇ. ಸಕ್ಕದಾಗಿದೆ ಸ್ಟೇ ಮಾತ್ರ. ನಂಗೆ ನಿಜವಾಗ್ಲೂ ಸ್ಟೇಗೆ ನಾನು 5 ರೇಟಿಂಗ್ಸ್ ಕೊಡ್ತೀನಿ. ಬಿಕಾಸ್ ನನಗೆ ಸ್ಟೇ ಮತ್ತು ಅಲ್ಲಿರುವಂಥ ಫೆಸಿಲಿಟೀಸ್ ತುಂಬಾ ಇಷ್ಟ ಆಯಿತು. ಇದು ರಿವರಿಗೆ ಅಟ್ಯಾಚ್ಡ್ ಆಗಿದೆ. ಸೊ ಇಲ್ಲಿ ಫುಡ್ಡು ಕೂಡ ತುಂಬಾ ಚೆನ್ನಾಗಿತ್ತು. ಟೆಂಟ್ ಸ್ಟೇ ಇದು. ಫುಡ್ ನಮಗೆ ಹೋಗಿದ ತಕ್ಷಣ, ನಾವು ಹೋಗಿದ್ದು ಮಧ್ಯಾಹ್ನ, ಒಳ್ಳೆ ಫುಡ್ಡು. ನಾವು ನಿಜವಾಗ್ಲೂ ಸಫಾರಿಲಿ ಯಾವುದೇ ಥರ ಸೈಟಿಂಗ್ ಆಗಿರಲಿಲ್ವಲ್ಲ, ಇಲ್ಲಿ ಒಳ್ಳೆ ಊಟ ಮಾಡ್ಕೊಂಡು ಹೋಗಿದ್ವಿ. ಪನ್ನೀರ್ ಕರಿ, ರೈಸು ಮತ್ತು ಒಳ್ಳೆ ನುಗ್ಗೆಕಾಯಿ ಬೇಳೆ ಸಾರು ಮಾಡಿದರು. ಚೆನ್ನಾಗಿ ಊಟ ಮಾಡಿಕೊಂಡು 2 hours ಸಫಾರಿಲಿ ನಿದ್ದೆ ಮಾಡಿಬಿಟ್ಟಿದ್ದೀವಿ. ಸೊ ಅಷ್ಟು ಚೆನ್ನಾಗಿತ್ತು. ಪುಲ್ಕ, ರೋಟಿ ಮತ್ತು ಪನ್ನೀರ್ ಕರಿ ಎಲ್ಲ ಇತ್ತು. ಇದೊಂದು ಬ್ಯೂಟಿಫುಲ್ ಸ್ಟೇ ಇದು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಈ ಸ್ಟೇ. ನಾನು ನಿಮಗೆ ರೆಫರ್ ಮಾಡ್ತೀನಿ ಈ ಸ್ಟೇನ. ಅದನ್ನು ಮುಗಿಸ್ಕೊಂಡು ಮಾರ್ನಿಂಗ್ ನಾವು ಚೆಕ್ಔಟ್ ಆಗಿ ಬ್ಯಾಂಗ್ಳೂರಿಗೆ ರಿಟರ್ನ್ ಆದ್ವಿ ವಯಾ ಮೈಸೂರು. ನಾವು ಯಾವ ರೂಟಲ್ಲಿ ಹೋಗಿದ್ವೋ ಅದೇ ರೂಟಲ್ಲೇ ಬಂದ್ವಿ. ಇಟ್ಸ್ ಜಸ್ಟ್ 1 day ಟ್ರಿಪ್ ಥರ. ಜಸ್ಟ್ ಸಫಾರಿಗೋಸ್ಕರ ನಾವು ಆ ಸ್ಟೇನ ಮಾಡಿದ್ದು. ದ ಸ್ಟೇ ಇಸ್ ಜಂಗಲ್ ಲಾಡ್ಜ್ ಆ್ಯಂಡ್ ರೆಸಾರ್ಟ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್.